ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನ ರಾಜೇಂದ್ರ ಮಾತಾಡ್ತಿದ್ದೀನಿ. ಇವತ್ತಿನ ದಿವಸ ನಾನು ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ನ ವಿಸ್ತೃತ ರೂಪ ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋ ನಾನು ಪ್ರಾರಂಭ ಮಾಡುತ್ತೇನೆ. ಸೊ ಇವತ್ತು ನಾನು ಮಾಡ್ತಕ್ಕಂಥ ವಿವರಣೆ ಮಾಡ್ತಕ್ಕಂಥ ವಿಡಿಯೋ ಯಾವಪ್ಪ ಅಂದರೆ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ನ ವಿಸ್ತೃತ ರೂಪ ಏನಿದೆ ಅನ್ನೋದು ನೋಡೋಣ. ಓಕೆ, ಇವತ್ತು ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ದ ಫುಲ್ ಫಾರ್ಮ್ ಏನಿದೆ? ಮೊದಲು ಕಂಪ್ಯೂಟರ್ ಅನ್ನೋದು ಎಷ್ಟು ಕ್ಯಾರೆಕ್ಟರ್ ವರ್ಡ್ ಇದೆ ನೋಡ್ರಿ, COMPUTER. ಕಂಪ್ಯೂಟರ್ ಅನ್ನೋದು 8 ಕ್ಯಾರೆಕ್ಟರ್ಗಳ ಒಂದು ವರ್ಡ್, 8 ಅಕ್ಷರಗಳ ಒಂದು ಪದ ಕಂಪ್ಯೂಟರ್. ಸೊ ಪ್ರತಿಯೊಂದು ಅಕ್ಷರಿಗೆ, ಪ್ರತಿಯೊಂದು ಲೆಟ್ರಿಗೆ ಒಂದೊಂದು ಮೀನಿಂಗ್ ಇದೆ. ಆ ಮೀನಿಂಗನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಇದು ನೋಡೋದ್ರಿಂದ ನಿಮ್ಗೆ ಏನಾಗ್ತದೆ ಅಂದರೆ ಪೂರ್ಣ ಕಂಪ್ಯೂಟರ್ದ ಈ ಏನು ವರ್ಡ್ ಇದೆಯಲ್ಲ ಅದ್ರ ಮೀನಿಂಗ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಮತ್ತು ಇಡೀ ಒಂದು ಕಂಪ್ಯೂಟರ್ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅನ್ನೋದನ್ನು ಈ ಒಂದು 8 ಕ್ಯಾರೆಕ್ಟರ್ಸ್ ಒಳಗಡೆ ನಾವು ತಿಳ್ಕೊಬೋದು ಏನೇನು ಐತೆ ಹತ್ರದ ಅನ್ನೋದು. ಓಕೆ, ಸೊ ಅದಕ್ಕೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಈಗ ನೋಡೋಣ, ಒಂದೊಂದಾಗಿ ವಿವರಣೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಿ ಅಂದರೆ ಕಾಮನ್ಲಿ, ಸಾಮಾನ್ಯವಾಗಿ. ಸಿ ಅಂದರೆ ಏನಿದೆ? ಕಾಮನ್ಲಿ, ಕನ್ನಡದೊಳಗಡೆ ಸಾಮಾನ್ಯವಾಗಿ. ನೆಕ್ಸ್ಟ್ ಓ ಅಂದರೆ ಏನಿಲ್ಲಿ? ಆಪ್ರೇಟೆಡ್ ಅಂದರೆ ಏನಪ್ಪ? ನಡೆಸುವ, ಸಾಮಾನ್ಯವಾಗಿ ನಡೆಸುವ. ನೆಕ್ಸ್ಟು ಎಂ ಅಂದರೆ ಏನು? ಮಷಿನ್ ಅಂದರೆ ಇಲ್ಲಿ ಯಂತ್ರ ಅಂದರೆ ಇಲ್ಲಿ ನಮ್ದು ಯಾವ್ದು ಬರ್ತದೆ? ಕಂಪ್ಯೂಟರ್. ಸಾಮಾನ್ಯವಾಗಿ ನಡೆಸುವ ಯಂತ್ರ ಯಾವುದು ಅಂದರೆ ಕಂಪ್ಯೂಟರ್. ಇನ್ನು ಕಂಪ್ಯೂಟರ್ ಯಾಕೆ ನಡೆಸಬೇಕಪ್ಪ? ಕಂಪ್ಯೂಟರ್ ಯಾಕೆ ನಡೆಸಬೇಕು ನಾವು? ಒಂದು ಉದ್ದೇಶ. ಪಿ ಅಂದರೆ ಏನಿಲ್ಲಿ? ಪರ್ಪಸ್. ಒಂದು ಉದ್ದೇಶ ಇರಬೇಕಾಗ್ತದೆ, ಒಂದು ಉದ್ದೇಶ ಇರಬೇಕು. ಈಗ ನಾನು ಕಂಪ್ಯೂಟರ್ ಆನ್ ಮಾಡ್ತೇನೆ, ಆನ್ ಮಾಡ್ಬೇಕಾದ್ರೆ ನನ್ನ ಉದ್ದೇಶ ಏನಿದೆ? ನಾನು ಏನೋ ಆದರೂ ಕೆಲಸ ಮಾಡಬೇಕಾಗಿದೆ, ಸೊ ನಾನು ಟೈಪಿಂಗ್ ಮಾಡಬೇಕಾಗಿದೆ, ನಾನು ಪೇಂಟ್ ಮಾಡಬೇಕಾಗಿದೆ, ನನ್ನ ಒಂದು ಉದ್ದೇಶ ಇದೆ. ನಾನು ಟೈಪಿಂಗ್ ಮಾಡೋದು ಅಥವಾ ಪೇಂಟ್ ಮಾಡೋದು ಅಥವಾ ಮತ್ತು ಯಾವುದೇ ಕೆಲಸವನ್ನು ಮಾಡೋದು ನನ್ನ ಉದ್ದೇಶ ಇದೆ. ಸೊ ಆ ಉದ್ದೇಶನ ನಾನು ಪೂರ್ಣ ಮಾಡಬೇಕಾದ್ರೆ, ಆ ಉದ್ದೇಶನೊಂದು ಈಡೇರಬೇಕಾದ್ರೆ ನಾನು ಏನು ಮಾಡಬೇಕು? ಅದನ್ನು ಯೂಸ್ ಮಾಡ್ಕೋಬೇಕು. ಇಲ್ಲೇನಿದೆ? ಯು ಅಂದರೆ ಏನಿ? ಯೂಸ್ಡ್ ಫಾರ್ ಅಂದರೆ ಉಪಯೋಗಿಸಬೇಕು. ಕಂಪ್ಯೂಟರ್ ನಾನು ಉಪಯೋಗಿಸಿದ್ರೆ ನನ್ನ ಉದ್ದೇಶ ಪೂರ್ಣ ಆಗ್ತದೆ. ಓಕೆ, ಸೊ ಅದಕ್ಕೆ ಕಂಪ್ಯೂಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನೋಡೋಣ. ನೋಡಿರಿ, ಇಲ್ಲಿ ಟಿ ಅಂದರೆ ಟ್ರೇಡ್, ಟೆಕ್ನಾಲಜಿ, ವ್ಯಾಪಾರ, ತಂತ್ರಜ್ಞಾನ. ಟ್ರೇಡ್ ಅಂದರೆ ಏನೀಗ? ವಸ್ತುಗಳನ್ನ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ವ್ಯಾಪಾರ ಅಂತ ಕರಿತೀವಿ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಈಸ್ ಕಾಲ್ಡ್ ಟ್ರೇಡ್ ಅಂತೇಳಿ ಕರಿತೀವಿ. ಸೊ ಇಷ್ಟ ಅಲ್ಲ, ಇದು ಇಡೀ ದಿನನಿತ್ಯ ಏನು ನಮ್ಮ ವ್ಯವಹಾರ ನಡೀತಾವಲ್ರಿ ಅವಕ್ಕೆಲ್ಲಕ್ಕೂ ನಾವು ಏನಂತ ಕರಿಬೇಕು? ಟ್ರೇಡ್. ಅಲ್ಲಿ ಎಲ್ಲ ಕಡೆ ನಮಗೆ ಕಂಪ್ಯೂಟರ್ ಯೂಸ್ ಆಗ್ತೈತಿ. ಪ್ರತಿಯೊಂದು ಕೆಲಸಕ್ಕೆ, ಪ್ರತಿಯೊಂದು ವ್ಯವಹಾರದಲ್ಲಿ ಇವತ್ತು ಕಂಪ್ಯೂಟರ್ ಎಂಟರ್ ಆಗಿದೆ ಮತ್ತು ಯೂಸ್ ಆಗ್ತಾ ಇದೆ. ಸೊ ಟ್ರೇಡ್ ಅಂದರೆ ವಿಶಾಲವಾಗಿ ನಾವು ನೋಡಬೇಕಾಗ್ತದೆ. ಬರೀ ವ್ಯಾಪಾರ ಮಾಡೋದಷ್ಟೇ ಅಲ್ಲ, ಇಡೀ ದಿನನಿತ್ಯ ನಡೀತಕ್ಕಂಥ ವ್ಯವಹಾರಗಳಲ್ಲಿ ಕಂಪ್ಯೂಟರ್ ಯೂಸ್ ಆಗ್ತಿರ್ತದೆ. ಸೊ ಅದಕ್ಕೆ ಟ್ರೇಡ್. ವ್ಯಾಪಾರದಲ್ಲಿ ಕೂಡ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಇನ್ನು ಟೆಕ್ನಾಲಜಿ, ಹೊಸ ಟೆಕ್ನಾಲಜಿಗಳಲ್ಲಿ ಕೂಡ ಹೊಸ ಏನಾದರೂ ಒಂದು ಈ ವೆಹಿಕಲ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಇಂಥವೆಲ್ಲ ಟೆಕ್ನಾಲಜಿಗಳನ್ನ ಹೊಸ ಏನೇನು ಬರ್ತಾವಲ್ಲ ಅವುಗಳಲ್ಲಿ ಒಂದು ಇದನ್ನು ಮಾಡಬೇಕಾದ್ರೆ, ಒಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಕಂಪ್ಯೂಟರ್ಗಳನ್ನ ಏನು ಮಾಡ್ತಾರೆ? ಬಳಸ್ತಾರೆ. ಹೊಸ ಟೆಕ್ನಾಲಜಿಗಳನ್ನ ನಾವು ಬಳಸಬೇಕಾದ್ರೆ, ಬಳಕೆಗೆ ತರಬೇಕಾದ್ರೆ ಅಲ್ಲಿಯೂ ಕೂಡ ಏನು ಮಾಡ್ತಾರೆ? ಕಂಪ್ಯೂಟರ್ನ ಯೂಸ್ ಮಾಡ್ತಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಎಜುಕೇಷನ್ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಇವತ್ತು ಹಾಸುಹೊಕ್ಕಾಗಿಬಿಟ್ಟಿದೆ. ಪ್ರತಿಯೊಂದಕ್ಕೂ ಆನ್ಲೈನ್ ಅಡ್ಮಿಷನ್ ಮಾಡಬೇಕಾದ್ರೆ ಆನ್ಲೈನು, ಸ್ಕಾಲರ್ಶಿಪ್ ಫಾರ್ಮ್ ತುಂಬಬೇಕಾದ್ರೆ ಆನ್ಲೈನು, ಬಸ್ ಪಾಸ್ ತೆಗಿಸ್ಬೇಕಾದ್ರೆ ಆನ್ಲೈನು, ಹೀಗೆ ನಾವು ರಿಸಲ್ಟ್ ನೋಡ್ಕೋಬೇಕಾದ್ರೂ ಆನ್ಲೈನು. ಅದಕ್ಕೆ ಕಂಪ್ಯೂಟರ್ ಅವಶ್ಯಕವಾಗಿ ಬೇಕು. ಸೊ ಅದಕ್ಕೆ ಶಿಕ್ಷಣದಲ್ಲಿ ನಾವು ಕ್ಲಾಸನ್ನು ಹೇಳ್ಬೋದು, ಆನ್ಲೈನ್ ಕ್ಲಾಸ್ ತೊಗೊಳ್ಬೋದು, ನೋಟ್ಸ್ಗಳನ್ನ ರೆಡಿ ಮಾಡ್ಕೋಬೋದು, ಸ್ಟೂಡೆಂಟ್ ರೆಕಾರ್ಡನ್ನು ಮೇಂಟೈನ್ ಮಾಡ್ಕೋಬೋದು. ಸೊ ಇವೆಲ್ಲ ಎಜುಕೇಷನ್ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನ ನಾವು ಶಿಸ್ತುಬದ್ಧವಾಗಿ ಒಂದು ಕಂಪ್ಯೂಟರ್ನಲ್ಲಿ ಮಾಡ್ಕೋಬೋದು. ಸೊ ಶಿಕ್ಷಣದಲ್ಲಿ ಕೂಡ ಕಂಪ್ಯೂಟರ್ ಉಪಯೋಗವಾಗುತ್ತದೆ. ನೆಕ್ಸ್ಟು ರಿಸರ್ಚ್ ಅಂದರೆ ಏನಿಲ್ಲಿ? ಸಂಶೋಧನೆ. ಸೈಂಟಿಸ್ಟ್ಗಳು, ನಮ್ಮ ವಿಜ್ಞಾನಿಗಳು
ಹೊಸ ಹೊಸ ಸಂಶೋಧನೆಗಳನ್ನು ಮಾಡಲಿಕ್ಕೆ ಕಂಪ್ಯೂಟರ್ಗಳನ್ನ ಬಳಕೆ ಮಾಡ್ತಾರೆ. ಸೊ ಇಷ್ಟು ಒಂದು ಏನು COMPUTR ಇದೆಯಲ್ಲ, ಒಂದು 8 ಕ್ಯಾರೆಕ್ಟರ್ಸ್ ಪ್ರತಿಯೊಂದು ಮೀನಿಂಗನ್ನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಓಕೆ, ಇಷ್ಟು ಇದ್ರದ್ದು ಏನಂದ್ರಪ್ಪ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ದು ಒಂದೊಂದು ಮೀನಿಂಗ್ ಇದೆ. ಸೊ ಅದಕ್ಕೆ ತಾವೆಲ್ಲರೂ ಇದನ್ನು ಬಹಳ ಆಸಕ್ತಿಯಿಂದ ಕೇಳಿದ್ದೀರಿ, ಏಕಾಗ್ರತೆಯಿಂದ ನನ್ನ ವಿಡಿಯೋನ ನೋಡಿದ್ದೀರಿ. ಸೊ ಅದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸೊ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಎಂದು ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತು ನಾಳಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.